ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗುವ ಕನಸು ಕಾಣುತ್ತಾರೆ. ಆದರೆ ಪ್ರತಿಭೆ ಇದ್ದರೂ ಅವಕಾಶ ಸಿಗದ ಅದೆಷ್ಟೋ ಕಿರಣಗಳು ನಮ್ಮ ಮಧ್ಯೆ ಇದ್ದಾರೆ. ಒಂದು ಕಡೆ 95% ಪಡೆದವನಿಗೆ ಸೀಟಿಲ್ಲ, ಇನ್ನೊಂದು ಕಡೆ 50% ಪಡೆದವನಿಗೆ ಕೆಂಪು ಹಾಸಿನ ಸ್ವಾಗತ. ಇದು ಕೇವಲ ಒಂದು ವಿದ್ಯಾರ್ಥಿಯ ಸಮಸ್ಯೆಯಲ್ಲ, ಇದು ಇಡೀ ದೇಶದ ದಕ್ಷತೆಯ ಪ್ರಶ್ನೆ. ಇಂದು ನಾವು ಅಂಕಿಅಂಶಗಳ ಸಮೇತ ಈ ವ್ಯವಸ್ಥೆಯ ಹುಳುಕುಗಳನ್ನು ಬಿಚ್ಚಿಡುತ್ತಿದ್ದೇವೆ. ಶಿಕ್ಷಣ ಕ್ಷೇತ್ರ ಬುನಾದಿಯೇ ಶಿಥಿಲವಾಗುತ್ತಿದೆಯೇ? ಶಿಕ್ಷಣದಲ್ಲಿ ಗುಣಮಟ್ಟ ಎಂದರೆ ಕೇವಲ ದೊಡ್ಡ ಕಟ್ಟಡಗಳಲ್ಲ, ಅಲ್ಲಿರುವ ಶಿಕ್ಷಕರ ಜ್ಞಾನ. ಅಂಕಿಅಂಶ: ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಐಐಟಿ, ಐಐಎಂಗಳಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು 40ರಿಂದ 50% ಬೋಧನಾ ಹುದ್ದೆಗಳು ಖಾಲಿ ಇವೆ ಅಥವಾ ತಾತ್ಕಾಲಿಕವಾಗಿವೆ. ಇದಕ್ಕೆ ಕಾರಣವೇನು? ಅರ್ಹ ಅಭ್ಯರ್ಥಿಗಳ ಕೊರತೆಯೋ ಅಥವಾ ಜಾತಿ ಆಧಾರಿತ ರೋಸ್ಟರ್ ಪದ್ಧತಿಯ ಅತಿಯಾದ ಹಸ್ತಕ್ಷೇಪವೋ? ನೈಜ ಉದಾಹರಣೆ: 2023ರ ಒಂದು ವರದಿಯ ಪ್ರಕಾರ ಪ್ರತಿಷ್ಠಿತ ಐಐಟಿಗಳಲ್ಲಿ ಮೀಸಲಾತಿ ಕೋಟಾದಡಿ ಸೇರಿದ ವಿದ್ಯಾರ್ಥಿಗಳಲ್ಲಿ ಡ್ರಾಪ್ಔಟ್ ಅಂದರೆ ಓದು ಅರ್ಧಕ್ಕೆ ನಿಲ್ಲಿಸುವುದು ಪ್ರಮಾಣ ಜನರಲ್ ಕ್ಯಾಟಗರಿಗಿಂತ ಹೆಚ್ಚಿದೆ. ವಿಶ್ಲೇಷಣೆ: ನಾವು ಅರ್ಹತೆ ಇಲ್ಲದವರನ್ನು ಕೇವಲ ಜಾತಿ ಕಾರಣಕ್ಕೆ ಶಿಕ್ಷಕರನ್ನಾಗಿ ನೇಮಿಸಿದರೆ ಅವರು ಮುಂದಿನ 30 ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುತ್ತಾರೆ. ಇದು ಅಕ್ಷರಶಃ ಬೌದ್ಧಿಕ ದಿವಾಳಿತನಕ್ಕೆ ದಾರಿ ಮಾಡುತ್ತದೆ. ವೈದ್ಯಕೀಯ ಕ್ಷೇತ್ರ ಬದುಕು ಮತ್ತು ಸಾವಿನ ನಡುವಿನ ಲಾಟರಿ. ಇಲ್ಲಿ ಭಾವನೆಗಳಿಗಿಂತ ಬೌದ್ಧಿಕ ದಕ್ಷತೆ ಮುಖ್ಯ. ನೈಜ ಉದಾಹರಣೆ: ನೀಟ್ ಪರೀಕ್ಷೆಯ ಫಲಿತಾಂಶವನ್ನು ಗಮನಿಸಿ. ಜನರಲ್ ಕ್ಯಾಟಗರಿಯ ಒಬ್ಬ ವಿದ್ಯಾರ್ಥಿ 600 ಅಂಕ ಪಡೆದರೂ ಸೀಟು ಸಿಗದೆ ಒದ್ದಾಡುತ್ತಿದ್ದರೆ, ಮೀಸಲಾತಿ ಇರುವ ಅಭ್ಯರ್ಥಿ 200-300 ಅಂಕಗಳಿಗೂ ಪ್ರತಿಷ್ಠಿತ ಸರಕಾರಿ ಕಾಲೇಜು ಸೇರುತ್ತಾರೆ. ಅಪಾಯ: ವೈದ್ಯಕೀಯ ಓದು ಎನ್ನುವುದು ಅತ್ಯಂತ ಕಠಿಣ ಪರಿಶ್ರಮ ಬಯಸುವ ವಿಷಯ. 200 ಅಂಕ ಪಡೆದ ವಿದ್ಯಾರ್ಥಿ ಆ ಪಠ್ಯಕ್ರಮದ ಒತ್ತಡವನ್ನು ತಡೆದುಕೊಳ್ಳಬಲ್ಲನೆ? ಪರಿಣಾಮ: ಇದರಿಂದ ವೈದ್ಯಕೀಯ ಲೋಪಗಳು ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಒಬ್ಬ ವೈದ್ಯನಿಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ರೋಗಿಯ ಜಾತಿಗಿಂತ ಅವನ ಕೈಚಳಕ ಮತ್ತು ಜ್ಞಾನ ಮುಖ್ಯವಾಗುತ್ತದೆ. ನಾವು ಕೌಶಲವಿಲ್ಲದವರ ಕೈಗೆ ಚಾಕು ಕೊಟ್ಟರೆ ಅದು ಶಸ್ತ್ರಚಿಕಿತ್ಸೆಯಾಗುವುದಿಲ್ಲ, ಬದಲಿಗೆ ಕೊಲೆಯಾಗುತ್ತದೆ. ಬ್ರೈನ್ ಡ್ರೈನ್ ಅಂದರೆ ದೇಶದ ಸಂಪತ್ತು ಪರರ ಪಾಲು. ಇಲ್ಲಿ ನಮಗೆ ಸಿಗದ ಅವಕಾಶಗಳನ್ನು ಹುಡುಕಿಕೊಂಡು ನಮ್ಮ ಪ್ರತಿಭೆಗಳು ವಿದೇಶಕ್ಕೆ ಹಾರುತ್ತಿವೆ. ಅಂಕಿಅಂಶ: ಪ್ರತಿ ವರ್ಷ ಸುಮಾರು 7ರಿಂದ 8 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶಕ್ಕೆ ಓದಲು ಹೋಗುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಭಾರತದ ಕಠಿಣ ಮೀಸಲಾತಿ ಮತ್ತು ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತವರು. ಆರ್ಥಿಕ ನಷ್ಟ: ಭಾರತ ಸರ್ಕಾರ ಒಬ್ಬ ಐಐಟಿ ಅಥವಾ ಮೆಡಿಕಲ್ ವಿದ್ಯಾರ್ಥಿಯ ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತದೆ. ಆದರೆ ವ್ಯವಸ್ಥೆಯಲ್ಲಿ ಮನ್ನಣೆ ಸಿಗದಿದ್ದಾಗ ಅವರು ಅಮೆರಿಕ ಅಥವಾ ಲಂಡನ್ಗೆ ಹೋಗಿ ಅಲ್ಲಿನ ಕಂಪನಿಗಳನ್ನು ಬೆಳೆಸುತ್ತಾರೆ. ನಾವು ಬೀಜ ಬಿತ್ತಿ, ನೀರು ಹಾಕಿ, ಬೆಳೆ ಬಂದಾಗ ಅದನ್ನು ಬೇರೆಯವರಿಗೆ ಕೊಯ್ಯಲು ಬಿಡುತ್ತಿದ್ದೇವೆ. ಸಾಮಾಜಿಕ ನ್ಯಾಯದ ಹಾದಿ ತಪ್ಪಿದೆಯೇ? ಮೀಸಲಾತಿ ಎಂಬುದು ಹಿಂದುಳಿದವರನ್ನು ಎತ್ತರಿಸುವುದಾಗಿತ್ತು, ಆದರೆ ಅದು ಇಂದು ಕೇವಲ ವೋಟ್ ಬ್ಯಾಂಕ್ ರಾಜಕೀಯವಾಗಿ ಮಾರ್ಪಟ್ಟಿದೆ. ಕೆನೆ ಪದರ ಅಂದರೆ ಮೀಸಲಾತಿಯ ಲಾಭ ಅದೇ ಸಮುದಾಯದ ಶ್ರೀಮಂತ ಮತ್ತು ಪ್ರಭಾವಿ ಕುಟುಂಬಗಳಿಗೆ ಮಾತ್ರ ಸಿಗುತ್ತಿದೆ. ನಿಜವಾದ ಬಡವ, ಹಳ್ಳಿಯ ಕೂಲಿ ಕಾರ್ಮಿಕನ ಮಗನಿಗೆ ಇಂದಿಗೂ ಸೌಲಭ್ಯಗಳು ತಲುಪುತ್ತಿಲ್ಲ. ಪರಿಹಾರದ ಚಿಂತನೆ: ಮೀಸಲಾತಿ ಎಂಬುದು ಆರ್ಥಿಕ ಸ್ಥಿತಿಗತಿಯ ಮೇಲೆ ಇರಬೇಕೇ ಹೊರತು ಜಾತಿಯ ಮೇಲಲ್ಲ. ಒಬ್ಬ ವೈದ್ಯ ಅಥವಾ ವಿಜ್ಞಾನಿಯನ್ನ ಆಯ್ಕೆ ಮಾಡುವಾಗ ಅರ್ಹತೆ ಎಂಬ ಮಾನದಂಡವೇ ಮಾತ್ರವಾಗಬೇಕು. ಬೇರೆ ಕ್ಷೇತ್ರಗಳಲ್ಲಿ ಸಾಮಾಜಿಕ ಬೆಂಬಲ ನೀಡಲಿ, ಆದರೆ ಜೀವ ಉಳಿಸುವ ಮತ್ತು ಜ್ಞಾನ ನೀಡುವ ಜಾಗದಲ್ಲಿ ರಾಜಿ ಬೇಡ. ಎಚ್ಚರಿಕೆಯ ಗಂಟೆ: ಗೆಳೆಯರೇ, ನಾವು ಇತಿಹಾಸದ ಒಂದು ಕವಳು ಹಾದಿಯಲ್ಲಿದ್ದೇವೆ. ಜಗತ್ತು ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಮುನ್ನುಗ್ಗುತ್ತಿದೆ. ನಾವು ಇನ್ನೂ ಜಾತಿ ಮೀಸಲಾತಿಯ ಸುತ್ತಲೇ ಸುಳಿಯುತ್ತಿದ್ದೇವೆ. ನಮಗೆ ಬೇಕಿರೋದು ಜಾತಿ ಆಧಾರಿತ ಡಾಕ್ಟರ್ ಅಲ್ಲ, ಜೀವ ಉಳಿಸುವ ಡಾಕ್ಟರ್. ನಮಗೆ ಬೇಕಿರೋದು ಕೋಟಾದ ಶಿಕ್ಷಕನಲ್ಲ, ದಾರಿ ತೋರುವ ಗುರು. ಈ ವ್ಯವಸ್ಥೆ ಬದಲಾಗದಿದ್ದರೆ ಮುಂದಿನ 20 ವರ್ಷಗಳಲ್ಲಿ ನಮ್ಮ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಪೂರ್ಣವಾಗಿ ಕುಸಿದು ಬೀಳುವುದರಲ್ಲಿ ಸಂಶಯವಿಲ್ಲ. ಈ ವರದಿಯನ್ನು ನೋಡಿದ ನಂತರ ನಿಮ್ಮ ಅನಿಸಿಕೆ ಏನು? ನಿಜ ಪ್ರತಿಭೆಗೆ ಬೆಲೆ ಸಿಗುವ ಕಾಲ ಎಂದು ಬರುತ್ತದೆ? ಇನ್ನು ನಾವು ಭಾರತದ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಅಮೆರಿಕ, ಜಪಾನ್, ಜರ್ಮನಿ ಅಥವಾ ಇಸ್ರೇಲ್ನಂತಹ ಮುಂದುವರಿದ ದೇಶಗಳು ಇಂದು ಜಗತ್ತನ್ನು ಆಳುತ್ತಿರುವುದು ಹೇಗೆ? ಅಲ್ಲಿ ಜಾತಿ ಅಥವಾ ವರ್ಗದ ಆಧಾರದ ಮೇಲೆ ವೈದ್ಯರನ್ನು ನೇಮಿಸುತ್ತಾರೆಯೇ?
ಇಲ್ಲಿದೆ ನೋಡಿ ಕಹಿ ಸತ್ಯ. ಅಮೆರಿಕ ಮತ್ತು ಯುರೋಪ್ ಮೆರಿಟ್ ಬೇಸ್ಡ್ ಸಿಸ್ಟಮ್. ಅಮೆರಿಕದಲ್ಲಿ ಅಫರ್ಮೇಟಿವ್ ಆಕ್ಷನ್ ಎಂಬ ವ್ಯವಸ್ಥೆ ಇತ್ತು, ಆದರೆ ಅಲ್ಲಿಯೂ ಸಹ ಮೆಡಿಕಲ್ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅರ್ಹತೆಗೆ ಮೊದಲ ಆದ್ಯತೆ. ಇತ್ತೀಚೆಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಕಾಲೇಜು ದಾಖಲಾತಿಯಲ್ಲಿ ಜನಾಂಗೀಯ ಆಧಾರಿತ ಆದ್ಯತೆಯನ್ನು ರದ್ದುಗೊಳಿಸಿದೆ. ಅವರ ವಾದ ಒಂದೇ: ಪ್ರತಿಭೆ ಎಂಬುದು ಬಣ್ಣ ಅಥವಾ ಜನಾಂಗದ ಮೇಲೆ ನಿರ್ಧಾರವಾಗಬಾರದು ಎಂದು. ಜಪಾನ್ ಮತ್ತು ಇಸ್ರೇಲ್ ಕ್ವಾಲಿಟಿ ಫಸ್ಟ್. ಜಪಾನ್ ಮತ್ತು ಇಸ್ರೇಲ್ನಂತಹ ದೇಶಗಳಲ್ಲಿ ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ನೀಡುವ ಬೆಲೆ ಅಪಾರ. ಅಲ್ಲಿ ಒಬ್ಬ ಶಿಕ್ಷಕನಾಗಬೇಕೆಂದರೆ ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳನ್ನು ಎದುರಿಸಬೇಕು. ಅಲ್ಲಿ ಯಾರಿಗೆ ಹೆಚ್ಚು ಗೊತ್ತು ಎಂಬುದು ಮುಖ್ಯವೇ ಹೊರತು ಯಾರು ಎಲ್ಲಿಂದ ಬಂದಿದ್ದಾರೆ, ಯಾವ ಜಾತಿ ಎಂಬುದಲ್ಲ. ಭಾರತಕ್ಕೆ ಪಾಠವೇನು? ಈ ದೇಶಗಳು ಅಭಿವೃದ್ಧಿ ಹೊಂದಲು ಕಾರಣವೇನೆಂದರೆ ಅವರು ದಕ್ಷತೆ ಮತ್ತು ಅರ್ಹತೆ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ವಿಮಾನದ ಪೈಲಟ್ ಆಯ್ಕೆ ಮಾಡುವಾಗ, ಗಡಿಯಲ್ಲಿ ಹೋರಾಡುವ ಸೈನಿಕನನ್ನು ಆಯ್ಕೆ ಮಾಡುವಾಗ, ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವ ವೈದ್ಯನನ್ನು ಆಯ್ಕೆ ಮಾಡುವಾಗ ನಾವು ಕೋಟಾ ಹುಡುಕಿದರೆ ದೇಶದ ಭದ್ರತೆ ಮತ್ತು ಜನರ ಬದುಕು ಏನಾಗಬಹುದು? ಮುಂದುವರಿದ ದೇಶಗಳು ಈ ಸತ್ಯವನ್ನು ಅರಿತಿವೆ, ಆದರೆ ನಾವು ಯಾವಾಗ ಅರಿಯುತ್ತೇವೆ? ಪರಿಷ್ಕೃತ ಮತ್ತು ಆಳವಾದ ಅಂಕಿಅಂಶಗಳು. ಜಾಗತಿಕ ನಾವೀನ್ಯತಾ ಸೂಚ್ಯಂಕ ಅಂದರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಅರ್ಹತೆಗೆ ಬೆಲೆ ನೀಡುವ ದೇಶಗಳು, ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ ಪಟ್ಟಿಯಲ್ಲಿ ಮೊದಲ 5 ಸ್ಥಾನದಲ್ಲಿವೆ. ಭಾರತವು ಪ್ರತಿಭೆ ಇದ್ದರೂ ವ್ಯವಸ್ಥೆಯ ಕಾರಣದಿಂದ ಕೆಳಹಂತದಲ್ಲಿದೆ. ಮೆಡಿಕಲ್ ರಿಸ್ಕ್ ಫ್ಯಾಕ್ಟರ್. ಅರ್ಹತೆಯಿಲ್ಲದ ಅಭ್ಯರ್ಥಿಗಳನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿಸುವುದರಿಂದ ಬೋಧನಾ ಗುಣಮಟ್ಟ 30–40% ಕುಸಿಯುತ್ತದೆ ಎಂದು ಹಲವು ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಂಕಿಅಂಶಗಳ ತುಲನೆ. ಭಾರತ ಮೆಡಿಕಲ್ ಸೀಟುಗಳಲ್ಲಿ 50–60% ಮೀಸಲಾತಿ. ಅಭಿವೃದ್ಧಿ ಹೊಂದಿದ ದೇಶಗಳು 90–100% ಸಂಪೂರ್ಣವಾಗಿ ಮೆರಿಟ್ ಮತ್ತು ಸ್ಕಾಲರ್ಶಿಪ್ ಆಧಾರಿತ ಆಯ್ಕೆ. ರೋಗಿಗೆ ಬೇಕಿರುವುದು ಜಾತಿಯ ಸಾಂತ್ವನವಲ್ಲ, ವೈದ್ಯನ ಕೌಶಲದ ಚಿಕಿತ್ಸೆ. ಶಿಕ್ಷಕ ತಪ್ಪು ಮಾಡಿದರೆ ಒಂದು ತಲೆಮಾರು ಅಂಧಕಾರಕ್ಕೆ ತಳ್ಳಲ್ಪಡುತ್ತದೆ. ಇಲ್ಲಿ ಮೀಸಲಾತಿಗಿಂತ ಮಾರ್ಗದರ್ಶನ ಮುಖ್ಯ. ನಾವು ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನ ಅವಕಾಶ ನೀಡೋಣ, ಆದರೆ ಫಲಿತಾಂಶದಲ್ಲಿ ದಕ್ಷತೆಯನ್ನು ಮಾತ್ರ ಬಯಸೋಣ. ಬಂಧುಗಳೇ, ಈ ವರದಿಯ ಉದ್ದೇಶ ಯಾವುದೇ ಸಮುದಾಯದ ವಿರೋಧವಲ್ಲ, ಬದಲಿಗೆ ದೇಶದ 2 ಪ್ರಮುಖ ಅಂಗಗಳಾದ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದು. ಮುಂದುವರಿದ ದೇಶಗಳು ಇಂದು ನಮಗಿಂತ ಮುಂದಿರಲು ಕಾರಣ ಅವರು ಪ್ರತಿಭೆಯನ್ನು ಗೌರವಿಸುತ್ತಾರೆ. ನಾವು ಇಂದು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವವರು ಇರುವುದಿಲ್ಲ, ಸರಿಯಾದ ಚಿಕಿತ್ಸೆ ನೀಡುವ ವೈದ್ಯರಿರುವುದಿಲ್ಲ. ಕೊನೆಯ ಪ್ರಶ್ನೆ: ನಾವು ಜಾತಿ ಆಧಾರಿತ ಬಲಿಷ್ಠ ಸಮಾಜ ಬೇಕೋ ಅಥವಾ ಅರ್ಹತೆ ಆಧಾರಿತ ಬಲಿಷ್ಠ ದೇಶ ಬೇಕೋ? ನೀವೇ ನಿರ್ಧರಿಸಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.